ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪ್ಯೂವರ್ ಆದಂಥ ನೆಲ್ಲಿಕಾಯಿ ಎಣ್ಣೆನ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡ್ಬೋದು ನೋಡಿ. ನಾನೊಂದು 5 ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡಾದಮೇಲೆ ನೋಡಿ, ನಾನು ಇದು 1/4 ಲೀಟ್ರ್ಗಿನ ಒಂದು ಸ್ವಲ್ಪ ಜಾಸ್ತಿ ಇದೆ ಎಣ್ಣೆ. ಪ್ಯೂವರ್ ಕೊಕೊನೆಟ್ ಆಯಿಲ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿಗೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಮೆಂತ್ಯ ಕಾಳನ್ನ ಹಾಕ್ಕೊಳ್ಳೋಣ. ಮೆಂತ್ಯ ಏನಕ್ಕೆ ಅಂದರೆ ಕೂದಲು ಸ್ಮೂತಾಗಿ ಬರುತ್ತೆ ಅಂದ್ಬಿಟ್ಟು. ನೋಡಿ, ಎಣ್ಣೆ ಕಾದಿದೆ. ಚಿಟ್ಪಟ ಅಂತ ಇರಬೇಕಾದ್ರೆ ಒಂದು ಸ್ವಲ್ಪ ಕಾದಾದ್ಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ನೆಲ್ಲಿಕಾಯಿನ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದು ಕಾಯ್ತಾ ಚೆನ್ನಾಗಿ ನೊರೆ ಬರುತ್ತೆ. ಈ ಎಣ್ಣೆನ ಹಚ್ಕೊಳ್ಳೋದ್ರಿಂದ ದಟ್ಟವಾಗಿ ಕೂದಲ ಕಪ್ಪಾಗಿ ಬರುತ್ತೆ. ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಒಳ್ಳೆಯದು. ನೋಡಿ, ಸ್ವಲ್ಪ ಇದು ಕಾಯ್ತಾ ಹೆಂಗೆ ನೊರೆ ಎಲ್ಲ ಕಡಿಮೆ ಆಗ್ತಾ ಇದೆ. ನೋಡಿ, ಸ್ವಲ್ಪ ಕಲರು ಇದು ಚೇಂಜ್ ಆಗ್ತಾ ಇದೆ. ಇದನ್ನು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕಾಸ್ಕೋಬೇಕು. ನೋಡಿ, ಆಲ್ಮೋಸ್ಟ್ ನೊರೆ ಎಲ್ಲ ಕಡಿಮೆ ಆಗಿದೆ. ಆಮೇಲೆ ಕಲರು ಚೇಂಜ್ ಆಗಿದೆ. ನೋಡಿ, ಕೈ ಆಡಿಸ್ಕೊಂಡು ಯಾವ ಥರ ಆಗಿದೆ ಅಂತ ನೋಡಿ. ರೆಡಿಯಾಗಿದೆ ನಮ್ಮ ಕೊಕೊನೆಟ್ ಆ್ಯಂಡ್ ಆಮ್ಲ ಆಯಿಲ್. ಪರಿಶುದ್ಧವಾದಂತಹ ಮನೆಯಲ್ಲೇ ಮಾಡ್ಬೋದಂತಹ ಎಣ್ಣೆ. ನೀವು ಮನೇಲಿ ಮಾಡ್ಕೊಳ್ಳಿ. ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ, ಸೈಡ್ಗೆ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಇದನ್ನು ನಾವು ಒಂದು ಕಡೆ ಸೋಸ್ಕೊಂಡ್ಬಿಟ್ಟು ಒಂದು ಬಾಟಲಲ್ಲಿ ಹಾಕ್ಕೊಂಡು ಶೇಖರಣೆ ಮಾಡಿಟ್ಕೊಳ್ಳೋಣ. ಇದನ್ನು 1 ತಿಂಗಳಿಂದ 2 ತಿಂಗಳು ಯೂಸ್ ಮಾಡ್ಕೋಬೋದು. ನೋಡಿ, ಪರಿಶುದ್ಧವಾದ ಆಮ್ಲ ಎಣ್ಣೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.